ನಮಸ್ಕಾರ ಸ್ನೇಹಿತರೆ, ಈಗ ಬರುತ್ತಿರುವ ಬ್ರೇಕಿಂಗ್ ನ್ಯೂಸ್ ಏನೆಂದ್ರೆ ಪವಿತ್ರ ಗೌಡಳ ಮೊದಲ ಗಂಡ ಸಂಜಯ್ ಸಿಂಗ್ ದಿಢೀರ್ ಎಂದು ಸಾವನ್ನಪ್ಪಿದ್ದಾರೆ. ಪವಿತ್ರ ಗೌಡರನ್ನು ನೆನೆದು ಕೊರಗಿ ಮೊದಲ ಗಂಡ ಸಾವನ್ನಪ್ಪಿದ್ದಾರಾ? ವಿಷಯ ತಿಳಿದು ಪವಿತ್ರ ಗೌಡ ಜೈಲಿನಲ್ಲಿ ಶಾಕ್ಗೆ ಒಳಗಾಗಿದ್ದಾರೆ. ಈಗ ಗಂಡನ ಅಂತ್ಯಕ್ರಿಯೆಗಳಿಗೆ ಪವಿತ್ರ ಗೌಡ ಹೊರ ಬರ್ತಾರಾ? ಅಸಲಿಗೆ ಪವಿತ್ರ ಗೌಡ ಮೊದಲ ಗಂಡನನ್ನು ಡಿವೋರ್ಸ್ ಮಾಡಿಕೊಂಡಿದ್ದು ಯಾಕೆ? ಈಗ ಮೊದಲ ಗಂಡನಿಗೆ ಏನಾಗಿತ್ತು? ಇನ್ನು ಪವಿತ್ರ ಗೌಡ ಮೊದಲ ಗಂಡನ ಆಸ್ತಿ ಎಷ್ಟು ಕೋಟಿ ಗೊತ್ತಾ? ಈಗ ಆ ಆಸ್ತಿ ಎಲ್ಲ ಯಾರಿಗೆ ಸೇರಲಿದೆ? ಪವಿತ್ರ ಗೌಡ ಮಗಳು ಯಾರು? ಈಗ ಏನ್ ಮಾಡ್ತಿದ್ದಾಳೆ? ಪವಿತ್ರ ಗೌಡಗೆ ದರ್ಶನ್ ಪರಿಚಯವಾಗಿದ್ದು ಹೇಗೆ? ಪವಿತ್ರ ಗೌಡ ಮೊದಲ ಮದುವೆ ಮುರಿದು ಬೀಳಲು ದರ್ಶನ್ ಕಾರಣನಾ? ಮೊದಲ ಗಂಡ ಸಂಜಯ್ ಸಿಂಗ್ ತಾಯಿ ಇದರ ಬಗ್ಗೆ ಹೇಳಿದ್ದೇನೋ? ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಪವಿತ್ರ ಗೌಡ ತಾನು ಹಾಳಾಗೋದಲ್ದೆ ದರ್ಶನ್ ಜೀವನವನ್ನು ಕೂಡ ಹಾಳು ಮಾಡಿಬಿಟ್ಲು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಇನ್ನು ಗಂಡನ ಅಂತ್ಯಕ್ರಿಯೆಗಳಿಗೆ ಪವಿತ್ರ ಗೌಡಗೆ ಬೇಲ್ ಸಿಗಬೇಕಾ? ಎಸ್ ಆರ್ ನೋ ಅಂತ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಪವಿತ್ರ ಗೌಡ ದರ್ಶನ್ ವಿಚಾರಕ್ಕಿಂತ ಮೊದಲು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು. ಆದರೆ ಯಾವುದೇ ಒಂದು ಸಿನಿಮಾ ಹಿಟ್ ಆಗಿರ್ಲಿಲ್ಲ. ಆದರೆ ದರ್ಶನ್ ಜೊತೆ ಓಡಾಟ, ಸೆಲ್ಫಿ ವಿಡಿಯೋಗಳಿಂದ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ರು. ಆಗ ಪ್ರತಿಯೊಬ್ಬರು ಈ ಪವಿತ್ರ ಗೌಡ ಬಗ್ಗೆ ತಿಳಿದುಕೊಳ್ಳಲು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ರು. ಆದರೆ ರೇಣುಕಾಸ್ವಾಮಿ ಪ್ರಕರಣದಿಂದ ಇಡೀ ದೇಶಕ್ಕೆ ಸುದ್ದಿಯಾಗಿ ಬಿಟ್ರು. ಅಸಲಿಗೆ ಬಡ ಕುಟುಂಬದಲ್ಲಿ ಹುಟ್ಟಿದ ಪವಿತ್ರ ಗೌಡ ಕೋಟಿಗಟ್ಟಲೆ ಹಣ ಸಂಪಾದಿಸಿದ್ದು ಹೇಗೆ? ಇವರ ಹಿನ್ನೆಲೆ ಏನು? ಇವರು ಗಂಡನನ್ನು ಬಿಡಲು ನಿಜವಾದ ಕಾರಣ ಏನು? ಇವರ ಹಿನ್ನೆಲೆಯನ್ನು ಸ್ವಲ್ಪ ವಿವರವಾಗಿ ನೋಡೋಣ ಬನ್ನಿ. ಸ್ನೇಹಿತರೆ, ಪವಿತ್ರ ಗೌಡ ಹುಟ್ಟಿದ್ದು ಜನವರಿ 7, 1989 ಬೆಂಗಳೂರಿನಲ್ಲಿ. ಅಂದರೆ ಪವಿತ್ರ ಗೌಡಗೆ ಈಗ 37 ವರ್ಷ ವಯಸ್ಸು. ಇವರ ತಂದೆಯ ಹೆಸರು ಪುಟ್ಟಣ್ಣೇಗೌಡ ಹಾಗೂ ತಾಯಿ ಭಾಗ್ಯಮ್ಮ ಅಂತ. ಇವರದು ಮಧ್ಯಮ ವರ್ಗದ ಕುಟುಂಬ ಹಾಗೂ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಇನ್ನು ವಿದ್ಯಾಭ್ಯಾಸವೆಲ್ಲ ಬೆಂಗಳೂರಿನಲ್ಲೇ ಮುಗಿಸಿದ್ರು. ಬೆಂಗಳೂರಿನ ಬಿಷಪ್ ಕಾಟನ್ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದ್ರು. ಇನ್ನು ಪವಿತ್ರ ಗೌಡರ ತಾಯಿ ದಿನಸಿ ಅಂಗಡಿಯನ್ನ ನಡೆಸುತ್ತಿದ್ರು. ಇನ್ನು ಬಿಡುವಿದ್ದಾಗಲೆಲ್ಲ ಪವಿತ್ರ ಗೌಡ ದಿನಸಿ ಅಂಗಡಿಗೆ ಹೋಗಿ ತನ್ನ ತಾಯಿಗೆ ಸಹಾಯವನ್ನ ಮಾಡುತ್ತಿದ್ರು. ಇದೇ ಸಂದರ್ಭದಲ್ಲಿ ಸಂಜಯ್ ಸಿಂಗ್ ಎಂಬುವ ಉತ್ತರ ಪ್ರದೇಶದ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಅಂಗಡಿಗೆ ದಿನಸಿಯನ್ನ ಕೊಳ್ಳಲು ಬರುತ್ತಿದ್ರು. ಆಗಲೇ ಸಂಜಯ್ ಸಿಂಗ್ ಹಾಗೂ ಪವಿತ್ರ ಗೌಡ ಪರಿಚಯವಾಗುತ್ತಾರೆ. ಆನಂತರ ಪರಿಚಯ ಪ್ರೀತಿಗೆ ತಿರುಗುತ್ತೆ. ಆಗ ಪವಿತ್ರ ಗೌಡಗೆ ಕೇವಲ 16 ವರ್ಷ ವಯಸ್ಸು. 2007ರಲ್ಲಿ ಪವಿತ್ರ ಗೌಡ ಹಾಗೂ ಸಂಜಯ್ ಸಿಂಗ್ ಅದ್ದೂರಿಯಾಗಿ ಮದುವೆ ಆಗ್ತಾರೆ. ಮದುವೆಗೆ ಡಿ.ಕೆ. ಶಿವಕುಮಾರ್ ಕೂಡ ಬಂದಿದ್ದಾರಂತೆ. 2009ರಲ್ಲಿ ಇವರ ಮಗಳು ಖುಷಿ ಜನಿಸುತ್ತಾಳೆ. ಆನಂತರ ಮದುವೆ ಲೈಫ್ನಲ್ಲಿ ಬ್ಯುಸಿ ಆಗ್ತಾರೆ. ಆದರೆ 2011ರಲ್ಲಿ ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಕಾರ್ಯಕ್ರಮ ನೋಡಲು ಪವಿತ್ರ ಗೌಡ ಇನ್ನೋವೇಟಿವ್ ಫಿಲ್ಮ್ ಸಿಟಿಗೆ ಹೋಗಿರ್ತಾರೆ. ಅಲ್ಲಿ ಅನೇಕ ನಟ ನಟಿಯರನ್ನು ಪವಿತ್ರ ಗೌಡ ಪರಿಚಯ ಮಾಡ್ಕೊಂತಾರೆ. ಅಲ್ಲಿಂದಲೇ ಪವಿತ್ರ ಗೌಡಗೆ ಸಿನಿಮಾದಲ್ಲಿ ನಟಿಸೋಕೆ ಇಂಟ್ರೆಸ್ಟ್ ಬರುತ್ತೆ. ಅಲ್ಲಿಂದ ಸಿನಿಮಾದಲ್ಲಿ ಆಫರ್ಗಳು ಕೂಡ ಸಿಗುತ್ತೆ. ಮೊದಲು ಗಂಡ ಇದಕ್ಕೆ ಪ್ರೋತ್ಸಾಹವನ್ನ ಕೊಡುತ್ತಾರೆ. ಆದರೆ ಪವಿತ್ರ ಗೌಡ ಯಾವಾಗಲೂ ಶೂಟಿಂಗ್ ಅಂತಲೇ ತಿರುಗಾಡ್ತಾ ಇರ್ತಾರೆ. ಮಗಳಿಗೆ ಆಗ ಕೇವಲ 3 ವರ್ಷ ವಯಸ್ಸು. ಮಗಳನ್ನು ನೋಡ್ಕೊಳ್ತಿಲ್ಲ ಅನ್ನುವ ಕಾರಣಕ್ಕೆ ಇಬ್ಬರಲ್ಲೂ ಮನಸ್ತಾಪಗಳು ಶುರುವಾಗುತ್ತೆ. ಮನೆಯಲ್ಲಿ ಯಾವಾಗಲೂ ಜಗಳ ಆಡ್ತಿರುವ ಕಾರಣ 2013ರಲ್ಲಿ ಪವಿತ್ರ ಗೌಡ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾರೆ. ಆದರೆ ಗಂಡ ಸಂಜಯ್ ಸಿಂಗ್ಗೆ ಡಿವೋರ್ಸ್ ಇಷ್ಟವಿರಲಿಲ್ಲ. ಕೊನೆಗೆ 2013ರಲ್ಲಿ ಅಧಿಕೃತವಾಗಿ ಡಿವೋರ್ಸ್ ತೆಗೆದುಕೊಳ್ತಾರೆ. ಆನಂತರ ಮಗಳು ಪವಿತ್ರ ಗೌಡರ ಕಸ್ಟಡಿಗೆ ಬರ್ತಾರೆ. ಮಗಳನ್ನು ತಾಯಿಯ ಹತ್ರ ಬಿಟ್ಟು ಪವಿತ್ರ ಗೌಡ ಸಿನಿಮಾಗಳಲ್ಲಿ ನಟಿಸುತ್ತಾರೆ. ಮೊದಲು ಛತ್ರಿಗಳು ಸಾರ್ ಛತ್ರಿಗಳು ಸಿನಿಮಾದಲ್ಲಿ, ಆನಂತರ ಅಗಮ್ಯ ಸಿನಿಮಾದಲ್ಲಿ, ಪ್ರೀತಿ ಕಿತಾಬು, ಈ ರೀತಿ ಸಾಲು ಸಿನಿಮಾಗಳಲ್ಲಿ ನಟಿಸ್ತಾರೆ. ತಮಿಳು ಚಿತ್ರರಂಗಕ್ಕೂ ಎಂಟ್ರಿ ಕೊಟ್ಟು 54321 ಸಿನಿಮಾದಲ್ಲಿ ನಟಿಸ್ತಾರೆ. ಆದರೆ ಯಾವುದೇ ಸಿನಿಮಾಗಳು ಹಿಟ್ ಆಗುವುದಿಲ್ಲ. ಇನ್ನು ದರ್ಶನ್ ರವರ ಬುಲ್ಬುಲ್ ಸಿನಿಮಾಗೆ ಆಡಿಷನ್ ಕೊಡೋಕೆ ಬರ್ತಾರೆ. ಆದರೆ ಆಡಿಷನ್ನಲ್ಲಿ ಫೇಲ್ ಆಗ್ತಾರೆ.
ಅಲ್ಲಿ ಪವಿತ್ರ ಗೌಡಗೆ ದರ್ಶನ್ ರವರು ಪರಿಚಯವಾಗ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ರವರೇ ಪವಿತ್ರ ಗೌಡರ ನಂಬರ್ ತೆಗೆದುಕೊಂಡು ಯಾವುದಾದರೂ ಸಿನಿಮಾ ಆಫರ್ಗಳು ಬಂದ್ರೆ ಹೇಳ್ತೀನಿ ಅಂತ ನಂಬರ್ ಪಡಿತಾರೆ. ಇನ್ನ ಪವಿತ್ರ ಗೌಡ ಆಗಾಗ ದರ್ಶನ್ಗೆ ಕರೆ ಮಾಡಿ ಸಿನಿಮಾಗಳ ಬಗ್ಗೆ ವಿಚಾರಿಸ್ತಾ ಇರ್ತಾರೆ. ಇಲ್ಲಿ ಇವರಿಬ್ಬರೂ ಕೂಡ ತುಂಬಾ ಹತ್ತಿರವಾಗುತ್ತಾರೆ. ಆಗ ತಾನೇ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಜಗಳ ಕೂಡ ನಡೆದಿರುತ್ತೆ. ಇಬ್ಬರು ಲಿವಿಂಗ್ ಟುಗೆದರ್ ನಲ್ಲಿ ಇರೋದಕ್ಕೆ ಶುರು ಮಾಡ್ತಾರೆ. 2014ರಿಂದಲೇ ಪವಿತ್ರ ಗೌಡ ಹಾಗೂ ದರ್ಶನ್ ಲಿವಿಂಗ್ ಟುಗೆದರ್ ನಲ್ಲಿ ಇರ್ತಾರೆ. ಆದರೆ ಇದು ಹೊರ ಜಗತ್ತಿಗೆ ಗೊತ್ತಿರಲಿಲ್ಲ. ಆದರೆ 2017ರಲ್ಲಿ ತಾರಕ್ ಸಿನಿಮಾ ಬಿಡುಗಡೆಯಾಗಿ ಅದ್ಧೂರಿ ಪ್ರದರ್ಶನ ಕಾಣ್ತಿರುತ್ತೆ. ಆಗ ಪವಿತ್ರ ಗೌಡ ದರ್ಶನ್ ರನ್ನು ತಬ್ಬಿಕೊಂಡಿರುವ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಇದನ್ನ ಖುದ್ದು ಪವಿತ್ರ ಗೌಡರವರೇ ಹಂಚಿಕೊಂಡಿರುತ್ತಾರೆ. ಆಗ ದರ್ಶನ್ ಅಭಿಮಾನಿಗಳಿಂದ ಸಿಕ್ಕಾಪಟ್ಟೆ ಟೀಕೆಗಳು ಬರೋಕೆ ಶುರುವಾಗುತ್ತೆ. 2018ರಲ್ಲಿ ಪವಿತ್ರ ಗೌಡಗೆ ದರ್ಶನ್ ರವರು ಬಂಗಲೆ ಅಂತ ಮನೆ, ಐಷಾರಾಮಿ ಕಾರು ಎಲ್ಲವನ್ನ ಕೂಡ ಗಿಫ್ಟ್ ಆಗಿ ನೀಡ್ತಾರೆ. ಈ ಮಧ್ಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಂದು ಪವಿತ್ರ ಗೌಡ ದರ್ಶನ್ ರವರ ತಾಯಿ ಹಾಗೂ ಅಕ್ಕನ ಜೊತೆ ಇರುವ ಫೋಟೋವನ್ನು ಕೂಡ ಹಂಚಿಕೊಳ್ಳುತ್ತಾರೆ. ಆದರೆ ಮತ್ತೊಂದು ಕಡೆ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿಗೆ ಇದ್ಯಾವುದು ಇಷ್ಟವಿರುವುದಿಲ್ಲ. ತಮ್ಮ ಆಕ್ರೋಶವನ್ನು ಹೊರ ಹಾಕುತ್ತಲೇ ಬಂದರು. ಆದರೆ ದರ್ಶನ್ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಪವಿತ್ರ ಗೌಡ ಜೊತೆ ಖುಷಿಯಾಗಿದ್ರು. ಇನ್ನು 2022ರಲ್ಲಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ರೆಡ್ ಕಾರ್ಪೆಟ್ ಎಂಬ ಬೂಟಿಕ್ ಅನ್ನು ಶುರು ಮಾಡ್ತಾರೆ. ಈ ಬಿಸ್ನೆಸ್ಗೂ ದರ್ಶನ್ ರವರೇ ಹಣ ಕೊಟ್ಟಿದ್ರು ಎಂಬ ಮಾತುಗಳು ಜೋರಾಗಿ ಕೇಳಿ ಬಂದಿತ್ತು. 2024ರಲ್ಲಿ ಪವಿತ್ರ ಗೌಡ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ದರ್ಶನ್ ಜೊತೆ 10 ವರ್ಷ ಪ್ರೀತಿಯಿಂದ ಕಳೆದಿದ್ದೀನಿ ಅಂತ. ಇದನ್ನು ವಿಜಯಲಕ್ಷ್ಮಿ ಅವರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಇದಾದ ಕೆಲವೇ ತಿಂಗಳಲ್ಲಿ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಜೈಲಿಗೆ ಸೇರ್ತಾರೆ. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡುತ್ತಿದ್ದ ಅಂತ ಒಂದೇ ಒಂದು ಕಾರಣಕ್ಕೆ ಅವನನ್ನು ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ಕೊಟ್ಟು ದರ್ಶನ್ ಅಂಡ್ ಗ್ಯಾಂಗ್ ಸಾಯಿಸಿ ಬಿಟ್ಟಿದ್ದಾರೆ. ಈಗ ಆ ಕೇಸ್ನಲ್ಲಿ ಪವಿತ್ರ ಗೌಡನೇ A1 ಆರೋಪಿ. ಇದೇ ಪವಿತ್ರ ಗೌಡ ಜೈಲು ಸೇರಿದಾಗ ಆಕೆಯ ಮೊದಲ ಗಂಡ ಸಂಜಯ್ ಸಿಂಗ್ ಟಿವಿಗಳಿಗೆ ಇಂಟರ್ವ್ಯೂ ನೀಡಿದ್ರು ಮತ್ತು ಪವಿತ್ರ ಗೌಡರ ಅಸಲಿ ಕಥೆಯನ್ನು ಜಗತ್ತಿಗೆ ತಿಳಿಸಿದ್ರು. ಪವಿತ್ರ ಗೌಡಗೆ ತುಂಬಾ ಆಸೆಗಳು ಜಾಸ್ತಿ. ಐಷಾರಾಮಿಯಾಗಿ ಬದುಕಬೇಕು ಎಂಬ ಆಸೆಗಳಿದ್ವು. ಅದು ನನ್ನ ಕೈಯಲ್ಲಿ ಪೂರೈಸೋದಿಕ್ಕೆ ಆಗಿರಲಿಲ್ಲ ಅಂತ ಅವರ ಮೊದಲ ಗಂಡ ಹೇಳಿದ್ರು. ಈಗ ಬರುತ್ತಿರುವ ಮಾಹಿತಿ ಏನೆಂದ್ರೆ ಅವರ ಮೊದಲ ಗಂಡ ಸಂಜಯ್ ಸಿಂಗ್ ದಿಢೀರ್ ಎಂದು ಸಾವನ್ನಪ್ಪಿದ್ದಾರೆ. ಹೌದು ಸ್ನೇಹಿತರೆ, ಅವರ ಗಂಡ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆ ಕಾರಣದಿಂದ ನಿನ್ನೆಯಷ್ಟೇ ರಾಜಸ್ಥಾನದಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಈ ವಿಚಾರ ಪವಿತ್ರ ಗೌಡಗೂ ತಿಳಿದಿದ್ದು ತುಂಬಾ ಕಣ್ಣೀರು ಹಾಕಿದ್ದಾರೆ ಎಂದು ತಿಳಿದು ಬಂದಿದೆ. ಹಲವು ಕಡೆ ಪವಿತ್ರ ಗೌಡ ಅಂತ್ಯಕ್ರಿಯೆಗಳಿಗೆ ಭಾಗಿ ಆಗಬಹುದು ಎಂಬ ಮಾತುಗಳು ಕೂಡ ಶುರುವಾಗಿತ್ತು. ಆದರೆ ಸ್ನೇಹಿತರೆ, ಪವಿತ್ರ ಗೌಡ ಮೊದಲ ಗಂಡನಿಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ಹೇಳಬೇಕಂದ್ರೆ ಅವರು ಈಗ ಸಂಜಯ್ ಸಿಂಗ್ಗೆ ಹೆಂಡತಿಯಲ್ಲ. ಇನ್ನು ಮೊದಲ ಗಂಡನ ಬಗ್ಗೆ ನೆನೆದು ಪವಿತ್ರ ಗೌಡ ಸಿಕ್ಕಾಪಟ್ಟೆ ಕಣ್ಣೀರು ಹಾಕಿದ್ದಾರೆ ಮತ್ತು ಪವಿತ್ರ ಗೌಡಗೆ ಜ್ವರ ಕೂಡ ಜಾಸ್ತಿಯಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಒಟ್ಟಿನಲ್ಲಿ ಮೊದಲ ಗಂಡನ ಜೊತೆ ಆರಾಮಾಗಿ ಸಂಸಾರ ಮಾಡಿಕೊಂಡು ಇರಬಹುದಿತ್ತು. ಆದರೆ ಸಿನಿಮಾ ಹುಚ್ಚಿಗಾಗಿ ಮೊದಲ ಗಂಡನನ್ನು ಬಿಟ್ಟಳು. ಆನಂತರ ದರ್ಶನ್ ಪರಿಚಯ ಮಾಡಿಕೊಂಡು ಅವರ ಜೀವನವನ್ನು ಕೂಡ ಹಾಳು ಮಾಡಿಬಿಟ್ಟಳು ಈ ಪವಿತ್ರ ಗೌಡ. ಪವಿತ್ರ ಗೌಡ ಸಹವಾಸ ಮಾಡಿರುವ ಇಬ್ಬರು ಗಂಡಂದಿರು ಉದ್ಧಾರ ಆಗಿಲ್ಲ. ಒಬ್ಬರು ಜೈಲು ಸೇರಿದ್ರೆ ಮತ್ತೊಬ್ಬರು ಸಾವನ್ನಪ್ಪಿದ್ದಾರೆ. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.